ನಂದನಾಕುಲ ನಂದಗೋಕುಲ. ಆಕ್ಚುಲಿ ನಾನು ಇವಾಗ ಒಂದು ಕೆಲಸಕ್ಕೆ ಸೇರ್ಕೊಂಡಿದ್ದೀನಿ, ಫುಡ್ ಡೆಲಿವರಿ ಕಂಪ್ನಿಯಲ್ಲಿ. ನನಗೆ ತಿಂಗಳಿಗೆ 13,000 ರೂಪಾಯಿ ಸಂಬಳ. ನನ್ನ ಹಾಗೆ ಓದ್ತಿರೋ ಹುಡುಗರು ಪಾಕೆಟ್ ಮನಿಗೋಸ್ಕರ ಅಪ್ಪನ್ ಡಿಪೆಂಡ್ ಆಗಿರ್ತಾರೆ. ಆದ್ರೆ ನಾನು ಆ ಕ್ಯಾಟಗರಿನೇ ಅಲ್ಲ. ಅಳಿಲ್ ಸೇವೆ ಆದ್ರೂ ಅಪ್ಪನ ಪ್ರೆಷರ್ನ ಸ್ವಲ್ಪನಾದ್ರೂ ಇಳಿಸೋಣ ಅಂತ ಕಷ್ಟಪಟ್ಟು ದುಡಿತಾ ಇದ್ದೀನಿ. ಲೈಫಲ್ಲಿ ಏನೇ ಪ್ರಾಬ್ಲಮ್ ಬಂದರೂ ಈ ವಲ್ಲಭ ಕೆಟ್ಟ ದಾರಿ ಹಿಡಿಯಲ್ಲ, ಒಳ್ಳೆ ದಾರಿಲೇ ನಡ್ಕೊಂಡು ಹೋಗೋದು. ಅಕಸ್ಮಾತ್ ಒಳ್ಳೆ ದಾರಿಲೇನೆ 4 ರೌಂಡ್ ಎಕ್ಸ್ಟ್ರಾ ಸುತ್ತಬೇಕು ಅನ್ನೋ ಪರಿಸ್ಥಿತಿ ಬಂದ್ರೂ ಸುತ್ತುತ್ತಾ ಹೋಗ್ತಾ ಇರ್ತೀನಿ. ನಾನು ಏನೇ ಇದ್ರು ನಮ್ಮ ಅಪ್ಪನ ಮಗ. ಆದ್ರೂ ಓದ್ತಾ ಓದ್ತಾ ಪಾರ್ಟ್ ಟೈಮ್ ಜಾಬಲ್ಲಿ ದುಡಿಯೋ ಜೋಶೇ ಬೇರೆ. ಎಷ್ಟಾಯ್ತು ಅಂದ್ರಿ? ಏಯ್ ಹೋಗ ಸುಮ್ಮನೆ, ನಿನ್ನ ಅಂಗಡಿಗೆ ಬಂದು ನೀನೇ ದುಡ್ಡು ಕೊಡ್ತೀಯಾ? ಸರ್, ನಾನು ಕಸ್ಟಮರ್ನ ಕಸ್ಟಮರ್ ಥರ ನೋಡಿ. ತಗೊಳ್ಳಿ ಸರ್, ನನ್ನ ಸ್ವಂತ ದುಡಿಮೆಯಿಂದ ದುಡ್ದಿರೋ ದುಡ್ಡು ತಗೊಳ್ಳಿ. ಚೇಂಜ್ ವಾಪಸ್ ಕೊಡಿ. ಅಪ್ಪ ತಗೊಳ್ಳಿ ಕಸ್ಟಮರ್ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಬರಲಾ ಸರ್? ಏನಾಯ್ತು ಕೇಶವ? ಏನಾಯ್ತು ಇವನಿಗೆ? ಹನುಮಂತಣ್ಣ, ನಿಮಗೆ ಗೊತ್ತಾಗ್ಲಿಲ್ವಾ? ನನಗೂ ಗೊತ್ತಾಗ್ಲಿಲ್ಲ. ವಲ್ಲಭ, ಏನಂತಣ್ಣ ಅಲ್ಲೇನ್ ನೋಡ್ತಾ ಇದ್ದೀರಾ? ಅಲ್ಲ ಕಣೋ, ನೀನು ಕೆಲ್ಸಕ್ಕೆ ಸೇರ್ಕೊಂಡಿದ್ದ ವಿಷಯನ ನೀನೇ ಅಪ್ಪನಿಗೆ ನೇರವಾಗಿ ಹೇಳ್ಬೋದಿತ್ತಲ್ಲ. ಬಿಸ್ಕತ್ ತಗೊಳ್ಳೋ ಥರ ಅಂಗಡಿಗೆ ಬಂದು ನಂದ ಅಲ್ಲೇ ಇದ್ರು ಕೇಶವಿಂಗ್ ಹೇಳಿದೆ. ನನ್ನ ಜೊತೆ ಮಾತಾಡಲ್ವಲ್ಲ ಅವರು, ಇನ್ನೇಗೆ ಹೇಳಿ? ಕೆಲಸ ಸಿಕ್ಕಿದ ವಿಷಯನ ಲಕ್ಷಣವಾಗಿ ಅಪ್ಪ ಅಮ್ಮನ ಆಶೀರ್ವಾದ ತಗೊಂಡು ಹೇಳಿದ್ರೆ ಚಂದ. ನೀನು ನೋಡಿದ್ರೆ ಇದೆಲ್ಲ ಮಾಡಲೇ ಇಲ್ಲ. ನೋಡುವಲ್ಲಬ, ಇಷ್ಟೊಂದು ದೌಲತ್ ಒಳ್ಳೇದಲ್ಲ, ಹೇಳ್ತಿದ್ದೀನಿ. ಏನನ್ಮಂತಣ್ಣ ನೀವು? ನಿಮ್ಗೆ ಅರ್ಥನೇ ಆಗಿಲ್ಲ ನೋಡಿ. ಏನು? ನಾನು ಕೆಲಸ ಮಾಡ್ತಿರೋ ವಿಷಯನ ಅಪ್ಪನಿಗೆ ತಿಳ್ಸಕ್ಕೇನೆ ನಾನು ಬಂದಿದ್ದು. ನನ್ನ ಮದುವೆ ಆದಾಗಿಂದ ನನ್ನ ಜೊತೆ ಮಾತೇ ಬಿಟ್ಬಿಟ್ಟಿದ್ದಾರೆ ಅವರು. ಆದ್ರೂ ಅವ್ರ ಮನಸ್ಸಲ್ಲಿ ಇವನ್ ಜೀವನ ಹೆಂಗೋ, ಇವನ್ ನ್ಯಾಯವಾಗಿ ದುಡಿತಾ ಇದ್ದಾನೋ, ಕೆಟ್ಟ ದಾರಿ ಹಿಡಿದ್ಬಿಟ್ರೆ ಅಥವಾ ಹಾಳಾಗ್ಬಿಟ್ರೆ, ಹಂಗಾದ್ರೆ ಹಿಂಗಾದ್ರೆ ಅಂತ ಎಲ್ಲ ಯೋಚನೆ ಮಾಡ್ಕೊಂಡು ತಲೆ ಬಿಸಿ ಮಾಡ್ಕೊಂಡಿರ್ತಾರೆ. ಅದಕ್ಕೆ ಅವ್ರ ತಲೆ ಬಿಸಿ ಕೊಡೋದು ಬೇಡ ಅಂತ ಮರ್ಯಾದೆಯಾಗಿ ನ್ಯಾಯವಾಗಿ ಒಂದು ಕೆಲಸ ಮಾಡ್ಕೊಂಡಿದ್ದೀನಿ. ಒಳ್ಳೆ ಸಂಬಳನೂ ತಗೋತಾ ಇದ್ದೀನಿ ಅನ್ನೋ ವಿಶ್ವಾಸನ ಅವ್ರ ಕಿವಿಗಾಗ್ತೆ. ಇನ್ನಾದ್ರೂ ಅವರು ನೆಮ್ಮದಿಯಾಗಿ ನಿದ್ರೆ ಮಾಡ್ಲಿ ಅಲ್ವಾ? ಎಲ್ಲ ಸರಿ ಕಣೋ, ಆದ್ರೆ ನೀನೇ ಅವನ ಹತ್ರ ಅಪ್ಪ ನನಗೆ ಕೆಲಸ ಸಿಕ್ಕಿದೆ ಅಂತ ಹೇಳಿದ್ರೆ ಅವ್ನು ತುಂಬಾ ಖುಷಿ ಪಟ್ಟಿರೋವನಿ. ಅವನು ನಿನ್ನ ಹತ್ರ ಮಾತು ಬಿಟ್ಟಿದ್ದಾನೆ ನಿಜ, ಹಾಗಂತ ನೀನು ಅವನ ಹತ್ರ ಮಾತಾಡಲ್ವಾ? ನೀನು ಒಂದ್ ಹೆಜ್ಜೆ ಮುಂದೆ ಇಟ್ಟರೆ ತಾನೆ ನಂದಾನು ಒಂದ್ ಹೆಜ್ಜೆ ನಿನ್ ಕಡೆ ಬರೋದು. ಹನುಮಂತಣ್ಣ, ನಂದು ಮತ್ತೆ ಅಪ್ಪಂದು ಬಾಂಡಿಂಗ್ ಒಂಥರ ಡಿಫ್ರೆಂಟ್. ಈ ಪ್ರಪಂಚದಲ್ಲೇನೆ ಬೇರೆ ಯಾವ ಅಪ್ಪ ಮಗನೂ ನಮ್ ತರ ಇಲ್ಲ. ನಾವೇ ಬೇರೆ, ನಮ್ ಸ್ಟೈಲೇ ಬೇರೆ. ಎಲ್ಲ ಅಪ್ಪ ಮಗನು ಮಾತಾಡಿ ವಿಷಯನ ಅರ್ಥ ಮಾಡ್ಕೊಳ್ತಾರೆ, ಆದ್ರೆ ನಾವು ಮಾತಾಡ್ದೇನೆ ಅರ್ಥ ಮಾಡ್ಕೋತೀವಿ. ಇಲ್ಲಿ ತನಕನೂ ನಡೆದಿದೆ ಹಂಗೆ, ನಿಮ್ಗೆ ಗೊತ್ತಲ್ವಾ? ನಮ್ದೇ ಸತ್ಯ ನಮಗ್ ಗೊತ್ತಿರಲ್ವಾ? ನಾವ್ ಅಪ್ಪನ್ಗೆ ಹಿಂಗ್ ಹೇಳಿದ್ರೇನೆ ಅರ್ಥ ಆಗೋದು. ಏನೋಪ್ಪ, ನಂಗಂತೂ ಏನು ಒಂದು ಗೊತ್ತಾಗ್ತಾ ಇಲ್ಲ. ನಿಮಗ್ ಗೊತ್ತಾಗಿರಲ್ಲ ಹನುಮಂತಣ್ಣ, ಅಪ್ಪಂಗ್ ಗೊತ್ತಾಗಿರುತ್ತೆ. ಸರಿ ಬರ್ಲಾ? ರಾತ್ರಿ ಅಡಿಗೆ ಮಾಡ್ಕೊಳ್ಳೋದು ಕಷ್ಟ ಅಥವಾ ಬೋರ್ ಆದ್ರೆ ನನ್ಗೊಂದು ಕಾಲ್ ಹಾಕಿ, ಟಕ್ಕಂತ ಬಂದು ನಿಮ್ಗೆ ಫುಡ್ ಡೆಲಿವರಿ ಕೊಡ್ತೀನಿ. ಇನ್ಮೇಲೆ ಡೋಂಟ್ ವರಿ ಹನುಮಂತಣ್ಣ, ಮೇ ಹುನಾ. ಆಯ್ತು. ಹಾಗೆ ಮಿಸ್ಟರ್ ವಜ್ರಮುನಿ ಅವ್ರಿಗೆ ನಮ್ ಕೆಲ್ಸ ಇಷ್ಟ ಆಗಿದ್ರೆ 5 ಸ್ಟಾರ್ ಕೂಡ ಕೇಳಿ. ಬರ್ಲಾ ಹನುಮಂತಣ್ಣ? ಎಷ್ಟು ಒಳ್ಳೆ ಹುಡುಗ, ಅಪ್ಪನ ಹೆಗಲ ಮೇಲೆ ಭಾರ ಇಳಿಸ್ಬೇಕು ಅಂತ ಒದ್ದಾಡ್ತಾ ಇದ್ದಾನೆ. ನಂದ ಮಧು ತರ ಇವನ್ ಜೊತೆ ಮಾತಾಡಿದ್ರೆ ಸಾಕು. ರೀ, ಯಾಕಿನ್ನೂ ಮಲಗಿಲ್ವಾ? ತುಂಬಾ ಲೆಕ್ಕ ಬರೆಯೋದಿತ್ತು ಗಿರಿಜಾ, ಅದಕ್ಕೆ ಲೇಟ್ ಆಯ್ತು. ನಾಳೆಗೆಲ್ಲ ತಯಾರಿ ಆಗಿದೆ ತಾನೆ? ದನ್ನಿಂಗ್ ಫೋನ್ ಮಾಡಿದ್ಯಾ? ಹಾ ರೀ, ಹೇಳಿದ್ದೀನಿ. ಅವಳು ಬೆಳಿಗ್ಗೆ ಬೇಗ ಬರ್ತೀನಿ ಅಂದ್ಲು. ಅಳಿಯಂದ್ರು? ಅಳಿ ಹತ್ರ ಗೊತ್ತಿಲ್ಲ ರೀ. ಅಮೆರಿಕಕ್ಕೆ ಬೇರೆ ಏನೋ ಹೊರಡ್ತೀನಿ ಅಂತ ಹೇಳ್ತಾ ಇದ್ರು. ಏನ್ ಕೆಲ್ಸನೋ ಏನೋ. ಸರಿ, ಅವ್ರವ್ರ ಅನುಕೂಲ. ರೀ, ನಾನು ನಿಮ್ಮ ಹತ್ರ ಒಂದು ವಿಷಯ ಹೇಳ್ಬೇಕು. ಏನು? ನಮ್ ವಲ್ಲಭ ಎಷ್ಟು ಬದಲಾಗಿದ್ದಾನೆ ಗೊತ್ತಾ ರೀ? ಅವನಿಗೆ ಮೊದ್ಲಿನ ತರ ಇಲ್ಲ. ಅವನಿಗೆ ಎಷ್ಟು ಜವಾಬ್ದಾರಿ ಬಂದಿದೆ ಗೊತ್ತಾ? ಗೊತ್ತು ಬಿಡು. ಏನು
ಅಂದ್ರೆ ಅ, ನಿಮ್ಗೆ ಈ ವಿಷಯ ಗೊತ್ತಾ? ಇವತ್ತು ಅಂಗಡಿಗೆ ಬಂದಿದ್ದ, ಕೇಶವನ್ ಹತ್ರ ಏನೋ ಹೇಳ್ತಾ ಇದ್ದ. ಇದ್ರಲ್ಲಿ ಖುಷಿ ಪಡುವಂಥದ್ದು ಏನಿದೆ ಗಿರಿಜಾ? ಯಾಕ್ರಿ? ಅಲ್ಲ ಗಿರಿಜಾ, ನಾನು ಆಸೆ ಪಟ್ಟಿದ್ದೇನೋ ಅಗತ್ಯ ಪಡುವ ಮಾಡ್ತಾ ಇರೋದೇನು? ಅವ್ನು ಕಾಲೇಜ್ಗೆ ಹೋಗಿ ಚೆನ್ನಾಗಿ ಓದಿ ದೊಡ್ಡ ಸ್ಥಾನದಲ್ಲಿ ಇರಬೇಕು, ಕಲೆಕ್ಟರ್ ಆಗ್ಬೇಕು ಅಂತ ಆಸೆ ಪಟ್ಟೆ. ಆದ್ರೆ ಅವನು ಅದೇನು ಫುಡ್ ಡೆಲಿವರಿ ಅಂತೆ ಬೀದಿ ಬೀದಿ ಸುತ್ಕೊಂಡು ಮನೆ ಸುತ್ಕೊಂಡಿದ್ದಾನೆ. ಏನ್ ಗಿರ್ಜಾ ಇದೆಲ್ಲ? ಇದೇ ಶ್ರದ್ಧೆ ನಾನು ಓದೋ ಕಡೆ ತೋರಿಸಿದ್ರೆ ನನ್ ಮನ್ಸಿಗೆ ಸಮಾಧಾನ ಆಗ್ತಿತ್ತು. ಛೇ, ಇದೆಲ್ಲ ನನ್ನ ಕರ್ಮ. ಹಾಗಲ್ಲ ರೀ ವಲ್ಲಭ, ಸುಮ್ನೆ ಮನೇಲಿ ಕೂತ್ಕೊಳ್ಳೋಕ್ ಬದ್ಲು ಒಂದ್ ಕೆಲ್ಸ ಅಂತ ಮಾಡ್ತಾ ಇದ್ದಾನಲ್ಲ, ನಿಮಗ್ ಕಷ್ಟ ಆಗುತ್ತೆ ಅಂತ, ನಿಮ್ ಹೆಗಲಿನ ಮೇಲಿರೋ ಭಾರ ಸ್ವಲ್ಪನಾದ್ರೂ ಇಳಿಲಿ ಅಂತ ಅವನು ಈ ಕೆಲ್ಸ ಒಪ್ಕೊಂಡಿದ್ದಾನೆ ರೀ. ನಾನು ಹೇಳಿದ್ನ ಗಿರಿಜಾ, ನನ್ನ ಸಂಸಾರ ಭಾರ ಆಗ್ತಾ ಇದೆ, ನಾನು ಹೊರೆ ಹೊತ್ಕೊ ಅಂತ. ನನಗೆ ನನ್ನ ಸಂಸಾರ ಯಾವತ್ತು ಭಾರ ಅಲ್ಲ ಗಿರಿಜಾ. ತಾಯಿಗೆ ಮಗು ಭಾರ ಅಲ್ಲ, ಹೆತ್ತವ್ರಿಗೆ ಮಕ್ಕಳು ಭಾರ ಅಲ್ಲ. ನಾನು ಪ್ರೀತಿಯಿಂದನೇ ಮನೆ ನಡೆಸ್ತಾ ಇದ್ದೀನಿ, ಅದನ್ನ ತಿಳ್ಕೊಳ್ಳಿ. ಆದ್ರೆ ಇವನು ನಾನು ಹೇಳದೆಲ್ಲ ಬಿಟ್ಟು ಬೇರೆದೆಲ್ಲ ಮಾಡ್ತಾ ಇದ್ದಾನೆ. ನೀವ್ ಹೇಳ್ದೆ ಇದ್ರು ಅವನು ಇವಾಗ ಯಾವ್ದೋ ಒಂದ್ ಕೆಲ್ಸ ಹುಡ್ಕೊಂಡ್ ಮಾಡ್ತಾ ಇದ್ದಾನೆ ರೀ. ಹೋದವಾಗ ಇವೆಲ್ಲ ಯಾಕೆ ಬೇಕು ಅಂತ ನೀವು ಅವನ್ನ ಕೇಳ್ಬೋದು. ಆದ್ರೆ ಈಗ ಅವನ್ಗೂ ಮದ್ವೆ ಆಗಿದೆ. ಅವನ್ ಸಂಸಾರದ ಖರ್ಚನ್ನ ಬೇಕೋ ಬೇಡವೋ ಅವ್ನು ನೋಡ್ಕೋಬೇಕಲ್ಲ. ಅದಕ್ಕೆ ಅವನು ಒಂದೊಂದಾಗೆ ಜವಾಬ್ದಾರಿನ ಕಲಿತಾ ಇದ್ದಾನೆ. ಓದೋ ವಯಸ್ಸಿನಲ್ಲಿ ಮದುವೆ ಆಗಿ ವಯಸ್ಸಿಗೆ ಮೀರಿ ಜವಾಬ್ದಾರಿ ತಗೊಂತ ನಾನು ಹೇಳಿದ್ನ? ಒಂದಂತೂ ಅರ್ಥ ಆಗಿದೆ ಗಿರ್ಜಾ, ಯಾರ್ಗ್ ಏನ್ ಬೇಕೋ ಅದನ್ನೇ ಮಾಡೋದು. ನಮ್ ಮಾತುಗೂ ಬೆಲೆ ಇಲ್ಲ, ನಮ್ ಕನ್ಸುಗಳೆಲ್ಲ ಮಣ್ಪಾಲು. ಇಲ್ಲ ರೀ, ನೀವ್ ಯಾಕೆ ಹಾಗೆ ಅನ್ಕೋತೀರಾ? ನೋಡ್ತಾ ಇರಿ, ಖಂಡಿತ ಒಂದಿನ ನಮ್ಮಲ್ಲೊಬ್ಬ ಕಲೆಕ್ಟರ್ ಆಗ್ತಾನೆ ರೀ. ನನ್ಗ ನಂಬಿಕೆನೆ ಹೊಟ್ಟೋಗಿದೆ ಗಿರ್ಜಾ. ಈ ಜನ್ಮದಲ್ಲಿ ನನ್ನ ಕನ್ಸುಗಳು ಯಾವ್ದು ನನ್ಸಾಗಲ್ಲ ಅನ್ನೋದು ನನ್ಗೆ ಅರ್ಥ ಆಗಿದೆ. ಏನೋ ನನ್ ಮಗ ಮಾಧವನ್ ಮದ್ವೆ ನಾನು ಅನ್ಕೊಂಡಂಗ್ ನಡೀತಾ ಇದೆ, ಅದೇ ಸಮಾಧಾನ. ಹೋಗ್ಲಿ ಬಿಡು, ಅವನ್ ಬಗ್ಗೆ ನನ್ನ ಹತ್ರ ಮಾತಾಡ್ಬೇಡ. ನಾನು ಅವನ್ಗೇನು ಬುದ್ಧಿ ಹೇಳಕ್ ಬರೋದಿಲ್ಲ. ವಲ್ಲಭ ಕೆಲ್ಸ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಖುಷಿ ಪಡ್ತಾರೆ ಅನ್ಕೊಂಡ್ರೆ ಇವ್ರೇನ್ ಹೀಗೆ ಹೇಳ್ಬಿಟ್ರು? ಏನ್ ಯೋಚನೆ ಮಾಡ್ತಾ ಇದೆಯಾ ಇನ್ನು? ಮಲ್ಕೋ, ಲೇಟ್ ಆಯ್ತು, ಬೆಳಗ್ಗೆ ಬೇಗ ಎದ್ದು ಹೇಳ್ಬೇಕು. ರಕ್ಷಾ ಇಲ್ಲಿ ಓದ್ತಾ ಇದ್ದಾರೆ ತಾನೆ? ಹೋರಿ ವಲ್ಲಭ, ಏನೋ ಅದು ಓ ಇವತ್ತು ಈ ಮಂಚ ಕೊಟ್ಬಿಡು ಅಂತನಾ? ಏಯ್, ಎರಡೆರಡು ಸಲ ವಿಜಯ ಸಾಧಿಸ್ಬಿಟ್ಟು ಗೆದ್ದಿರೋ ಮಂಚ ಕಣ ಇದು, ಇವತ್ತು ಕೊಡಕ್ ಚಾನ್ಸೇ ಇಲ್ಲ. ಅದೆಲ್ಲ ವಲ್ಲಭ. ಮತ್ತೆ ಸಾರಿ. ಸಾರಿನಾ? ಯಾಕೆ ಡವ್ ಮಾಡ್ತಾ ಇದ್ಯಾ? ಹೊಸ್ದಾಗ್ ಸಾರಿ ಎಲ್ಲ ಕೇಳ್ತಿದ್ಯಾ? ನಿನ್ನ ಬಾಯಲ್ಲಿ ಸಾರಿ ಅನ್ನೋದು ಕೇಳಿದ್ರೆ ಬಂಡೆಗಳೇ ಕಣ್ಣೀರಾಗ್ತಿದೆ ಅಂತ ಅನ್ಸುತ್ತೆ. ಯಾಕೆ, ಏನ್ ವಿಷಯ? ಏನೂ ಇಲ್ಲ. ನಿನ್ನೆ ನೀನು ಹಿಂದೆ ಇರುವಾಗ ತುಂಬಾ ಬೈಕೊಂಡಿದ್ದೆ ನಾನು. ನಿನ್ ವಿಷಯಕ್ಕೆ ಮೀನಾ ಅಕ್ಕ ಅತ್ತೆ ಎಲ್ಲ ತುಂಬಾ ಕೇಳಿದ್ರು ಅಂತ ಇರಿಟೇಟ್ ಆಗಿ ಬೈಕೊಂಡ್ಬಿಟ್ಟೆ. ಅದಕ್ಕೆ ಸಾರಿ ಕೇಳೋಣ ಅಂತ ಅನ್ಸ್ತು. ಅಬ್ಬಬ್ಬಬ್ಬಾ, ಎಷ್ಟು ಸಲ ನನ್ ಮುಖದ ಮುಂದೆ ನಿಂತ್ಕೊಂಡೇನೆ ಬೈದಿದ್ಯಾ, ಅದಕ್ಕೆ ಸಾರಿ ಕೇಳಿಲ್ಲ ನೀನು. ಇವಾಗ ನಾನು ಇಲ್ಲಿರೋ ಟೈಮಲ್ಲಿ ಬೈದ್ಬಿಟ್ಟೆ, ಅದಕ್ಕೆ ಸಾರಿ ಕಣೋ ಅಂತ ಹೇಳಕ್ ಬಂದಿದ್ಯಾ? ಅಲ್ಲ, ಯಾಕೆ ಇಷ್ಟೊಂದು ಡವ್ ಮಾಡ್ತಿದ್ಯಾ ನೀನು? ನಿನ್ ಅಜೆಂಡಾ ಏನು? ಯಾಕೆ ಇಷ್ಟೊಂದು ಪೂಸಿ ಹೊಡಿತಾ ಇದ್ಯಾ? ಇಲ್ಲವಲ್ಲಬ್ಬ, ಡವ್ ಅಲ್ಲ, ಪೂಸಿನೂ ಅಲ್ಲ, ನಿಜವಾಗ್ಲೂ ಮನ್ಸಿಂದ ಸಾರಿ ಕೇಳ್ದೆ. ಹಾ, ತಮ್ಮ ಮನ್ಸಿಗೆ ನಂದೊಂದು ನೋಡು, ನೀನ್ ಇರೋ ತರ ಇರೋ, ಈ ತರ ಅಬ್ನಾರ್ಮಲ್ ಆಗೆಲ್ಲ ಆಡಕ್ ಹೋಗ್ಬೇಡ. ನನಗ್ ಟೆನ್ಷನ್ ಆಗುತ್ತೆ. ನಿನ್ ಹೇಗೆ ಅಂತಾನೆ ಕ್ಯಾಲ್ಕುಲೇಟ್ ಮಾಡಕ್ಕಾಗಲ್ಲ, ಗೆಸ್ ಮಾಡಕ್ಕಾಗಲ್ಲ. ಒಂದೊಂದ್ಸಲ ಭಯ ಆಗ್ಬಿಡುತ್ತೆ. ಭಯನಾ? ಭಯ ಯಾಕೆ? ಮತ್ತೆ ಈ ಕೆಟ್ಟ ಮನುಷ್ಯರು ಸಡನ್ ಆಗಿ ಒಳ್ಳೆಯವ್ರ ತರ ಆಡಿದ್ರೆ ಭಯ ಆಗಲ್ವಾ? ಹಾ ವಲ್ಲಭ, ಮೊದಲನೇದಾಗಿ ನೀನ್ ಕಾಡ್ ಪಾಪ ಅನ್ನೋದನ್ನ ಬಿಟ್ಟು ವಲ್ಲಭ ಅಂತಿರೋದೇ ನನ್ನ ಕೈಲಿ ತಡ್ಕೊಳಕ್ ಆಗ್ತಾ ಇಲ್ಲ. ಅದ್ರ ಮೇಲೆ ನೀನ್ ಡವ್ ಬೇರೆ. ಏನ್ ವಿಷಯ? ಏನ್ ನಿನ್ ಸಮಸ್ಯೆ? ಥ್ಯಾಂಕ್ಸ್. ತಗೊಳಪ್ಪ, ಸಾರಿ ಆಯ್ತು. ಇವಾಗ ಥ್ಯಾಂಕ್ಸಾ? ಇದೇನಿಕೆ? ಏನಕ್ಕೂ ಇಲ್ಲ, ಹಾಗೆ ಹೇಳ್ಬೇಕು ಅಂತ ಅನ್ಸ್ತು, ಅದಕ್ಕೆ ಹೇಳ್ದೆ. ಏಯ್ ಕರಿಬೇಕು, ನಿನ್ ಬುದ್ಧಿ ನನಗ್ ಗೊತ್ತಿಲ್ವನೆ? ಈ ತರ ವೆರೈಟಿಯಾಗಿ ನೀನು ಪುಸಿ ಹೊಡೆದ್ರೆ ಈ ಮಂಚ ನಿನಗ್ ಸೇರಲ್ಲ. ಈ ಮಂಚ ಯಾವತ್ತಿದ್ರು ನಂದೇನೆ. ಈ ಸಾರಿ, ಥ್ಯಾಂಕ್ಸು, ಪ್ಲೀಸು ಇದೆಲ್ಲ ಇಟ್ಕೊಳ್ಳೇ ಬೇಡ. ಏನೇ ಆದ್ರೂ ನಾನು ನಿಂಗೆ ಮಂಚ ಕೊಡಲ್ಲ. ಓಕೆ, ದಬಾಕೋ.
ಗುಡ್ ನೈಟ್ ವಲ್ಲಭ. ಹಾಯ್, ಏನ್ ಮಾಡ್ತಿದ್ದೀರಾ? ಹಲೋ ಹಲೋ ಪ್ರಿಯಾ ಅವರೇ, ನಾನು ಮಾತಾಡೋದು ಕೇಳಿಸ್ತಾ ಇದೆಯಾ? ಯಾಕೇನು ಮಾತಾಡ್ತಿಲ್ಲ? ಮತ್ತಿನ್ನೇನು? ನನ್ಗೆ ಯಾಕೆ ಬಹುವಚನದಲ್ಲಿ ಮಾತಾಡಿಸ್ತೀರಾ ನೀವು? ನನಗೆ ಎಷ್ಟು ಹಿಂಸೆ ಆಗತ್ತೆ ಗೊತ್ತಾ? ಅರ್ಥ ಆಗ್ತಿಲ್ಲ, ಏನ್ ಮಾತಾಡ್ತಿದ್ದೀರಾ? ಲಕ್ಷಣವಾಗಿ ಹೋಗು ಬಾ ಅಂತ ಕರಿಬಾರ್ದಾ? ಅದು ನಾಳೆನ ಹಾಕಿ ಕರಿತೀನಿ. ಯಾವ ಟೈಮು ಕೊಡಕ್ಕಾಗಲ್ಲ, ಏನೂ ಇಲ್ಲ. ನೀವ್ ಕರಿಬೇಕು ಅಂದ್ರೆ ಕರಿಬೇಕು ಅಷ್ಟೇ. ಸರಿ, ಹಾಗಿದ್ರೆ ನೀವು ನನ್ನ ಹೋಗು ಬಾ ಅಂತ ಕರೀರಿ, ಆಗ ನಾನು ನಿಮ್ನ ಹೋಗು ಬಾ ಅಂತ ಕರಿತೀನಿ. ಅಯ್ಯೋ ರೀ, ಬಿಡ್ತು ಅನ್ನಿ. ಹೆಂಡತಿ ಆಗೋಳು ಗಂಡನ್ನ ಏಕವಚನದಲ್ಲಿ ಕರಿಬಾರ್ದು. ಏನ್ ಮಾಡ್ತಿದ್ದೆ ಪ್ರಿಯಾ? ಏನಿಲ್ಲ, ಮಲ್ಕೋಬೇಕು. ನೀವು? ನಂದು ಈಗಷ್ಟೇ ವರ್ಕ್ ಮುಗೀತು, ನಾನು ಇನ್ನೇನು ಮಲಗಬೇಕು. ನಾಳೆ ನಾವು ಮದುವೆ ವಿಷಯ ಮಾತಾಡೋದಕ್ಕೆ ನಿಮ್ಮ ಮನೆಗೆ ಬರ್ತಿದ್ದೀವಿ. ನಿನಗೆ ಖುಷಿನಾ? ತುಂಬಾ ಅಂದ್ರೆ ತುಂಬಾ ಖುಷಿ ಆಗ್ತಿದೆ. ನಾಳೆ ಯಾವಾಗಾಗುತ್ತೋ ಅಂತ ಕಾಯ್ತಾ ಇದ್ದೀನಿ. ಕಣ್ಣು ಮುಚ್ಕೊಂಡು ಮಲ್ಕೋ, ಬೆಳಗಾಗೇ ಬಿಡುತ್ತೆ. ಗುಡ್ ನೈಟ್. ಫೋನ್ ಇಡೋದಕ್ಕೆ ಕಾಯ್ತಾ ಇದ್ದೀರಾ ಅಲ್ಲ? ಸರಿ, ಗುಡ್ ನೈಟ್. ಅಯ್ಯೋ ಹಾಗಲ್ಲ, ನೀನ್ ಬೇಗ ಮಲ್ಕೋತೇನೋ, ನಿನಗೆ ಡಿಸ್ಟರ್ಬ್ ಆಗುತ್ತೆ ಅಂತ ನಾನು ಹಾಗೆ ಹೇಳಿದೆ. ಸರಿ, ಮಾತಾಡು. ಹೌದು, ನೀವ್ಯಾಕೆ ಬೇರೆ ಹುಡುಗರ ತರ ಅಲ್ಲ? ಅಂದ್ರೆ ನಾನು ಎಲ್ರ ತರಾನೇ ಇದ್ದೀನಲ್ಲ. ಈ ಲವ್ ಮಾಡೋ ಹುಡುಗರೆಲ್ಲ ಅವ್ರ ಹುಡುಗಿಗೆ ಸಾಲ್ಗಟ್ಲೆ ಕವಿತೆ ಹೇಳ್ತಾರೆ. ನೀವು ನನ್ಗೋಸ್ಕರ ಒಂದ್ ಕವಿತೆನೂ ಹೇಳಿಲ್ವಲ್ಲ, ಅದಕ್ಕೆ ಕೇಳ್ದೆ. ಓ ಅಷ್ಟೇನಾ? ಅದಕ್ಕೇನಂತೆ, ಈಗ್ಲೇ ಕವಿತೆ ಹೇಳ್ತೀನಿ. ಈಗ್ಲೇ ಹೇಳ್ತೀರಾ? ಸರಿ ಹೇಳಿ. ನನಗೂ ನನ್ ಮದ್ವೆ ಆಗೋ ಹುಡ್ಗನ ಹತ್ರ ಕವಿತೆ ಹೇಳ್ಸ್ಕೋಬೇಕು ಅಂತ ತುಂಬಾ ಆಸೆ ಇತ್ತು. ಹೇಳಿ ಹೇಳಿ, ಕೇಳಿಸ್ಕೊತೀನಿ. ನಿನ್ನ ಕಣ್ಗಳಲ್ಲಿ ಕಳೆದು ಹೋದೆ ನಾನು, ನಿನ್ನ ತೋಳುಗಳಲ್ಲಿ ಬಂಧಿಯಾದೆ ನಾನು, ನಿನ್ನ ಮಡಿಲಲ್ಲಿ ಮಗುವಾದೆ ನಾನು, ನಿನ್ನ ಮುಡಿಯಲ್ಲಿ ಹೂವಾಗಬೇಕು ನಾನು. ಓ ದೇವರೇ, ಧನ್ಯವಾದಗಳು. ಇವಳ ಪ್ರೀತಿಯ ಪರೀಕ್ಷೆಯಲ್ಲಿ ಪಾಸಾದೆ ನಾನು. ಹೇಗಿದೆ? ಯಾಕೆ, ಇಷ್ಟ ಆಗ್ಲಿಲ್ವಾ? ಕವಿತೆ ಏನೋ ಚೆನ್ನಾಗಿತ್ತು, ಆದ್ರೆ ನನ್ನ ಹೊಗಳಕ್ಕೆ ಅಂತಾನೆ ಹೇಳ್ದಂಗಿತ್ತು. ಅಯ್ಯೋ ಇಲ್ಲಪ್ಪ, ಹೆಸರಿಗಿದು ಕವಿತೆ ಅಷ್ಟೇ. ಆದ್ರೆ ನಿಜವಾಗ್ಲೂ ನಾನು ನನ್ನ ಮನ್ಸಲ್ಲಿರೋ ಮಾತನ್ನೇ ಹೇಳಿದ್ದೀನಿ. ಥ್ಯಾಂಕ್ಸ್. ಅಯ್ಯೋ ರೀ, ಬೀಗ್ರು ಬರೋ ಹೊತ್ತಾಯ್ತು. ಅಂತೂ ನಾನು ಅನ್ಕೊಂಡಿದ್ದ ದಿನ ಇವತ್ ಬಂದೇ ಬಿಡ್ತು ರೀ. ಇವತ್ ಮದ್ವೆ ದಿನ ನಿಶ್ಚಯ ಆಗತ್ತೆ. ನನ್ಗಂತೂ ತುಂಬಾ ಖುಷಿ ಆಗ್ತದೆ. ಇವತ್ತು ಮದ್ವೆ ದಿನ ಏನೋ ನಿಶ್ಚಯ ಆಗೇ ಆಗತ್ತೆ, ಆದ್ರೆ ನನಗೆ ಇದರದೇ ಚಿಂತೆ ಕಣೆ. ಸುಮ್ನೆ ಇರ್ರಿ, ನಿಮ್ಮನ್ನ ನಂಬ್ಕೊಂಡ್ರೆ ಏನು ಆಗಲ್ಲ ಅಂತ ನನ್ಗೆ ಗೊತ್ತು. ನಾನ್ ಬದುಕಿದೀನಲ್ಲ, ನಾನೇ ಏನಾದ್ರೂ ಒಂದ್ ಮಾಡ್ತೀನಿ. ನೀವು ಬಂದ್ರು. ಅಳಿಯಂದ್ರೆ, ನಿಮ್ಗೋಸ್ಕರ ನನ್ ಮಗಳು ಅವಾಗಿಂದ ಕಾಯ್ತಾನೆ ಇದ್ಲು ಮನೆ ಒಳಗೆ. ನಿಮಿಷ, ಈ ಸೀರೆಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದೀರಾ, ಎಷ್ಟು ಮುದ್ದಾಗಿ ಕಾಣ್ತಿದ್ದೀರಾ. ಅಯ್ಯೋ ಇರೋ ನಿಮಿಷ, ಸೌದತ್ತಿಯಿಂದ ಆ ಎಲ್ಲಮ್ಮನೇ ಭೂಮಿಗೆ ಇಳಿದ್ ಬಂದಂಗಿದೆ. ಬನ್ನಿ ಬನ್ನಿ, ಬಲ್ಗಾಲ ಇಟ್ಕೊಂಡು ಒಳಗ್ ಬನ್ನಿ. ಕೇಶವ, ಎಲ್ಲೋ ಏನೋ ಮಿಸ್ ಹೊಡಿತಿದೆ ಕಣೋ. ನಿನಗೆ ಅನಿಸ್ತಿಲ್ವಾ ಅವ್ರು ಸ್ವಲ್ಪ ಓವರಾಗೆ ಮಾತಾಡ್ತಿದ್ದಾರೆ ಅಂತ? ಹಾಗೆ ಅನಿಸ್ತಿಲ್ವಲ್ಲ ಮೀನಮ್ಮ. ದೊಡ್ಡಬಳ್ಳಾಪುರದಲ್ಲಿರೋರು ಸೌದತ್ತಿ ಎಲ್ಲ ಮುಂಗೆ ಹೋಗ್ಬರ್ತಾರೆ. ನಮ್ಮಮ್ಮ ನಿಜವಾಗ್ಲೂ ನೋಡಕ್ಕೆ ಸಾಕ್ಷಾತ್ ದೇವತೆ ತರನೇ ಕಾಣಿಸ್ತಾರೆ. ಅದು ಅವ್ರ ಕಣ್ಣಿಗೆ ಕಾಣಿಸ್ತಿದೆ, ನಿನ್ ಕಣ್ಣಿಗೆ ಕಾಣಿಸ್ತಿಲ್ಲ. ಬಾ ಹೋಗೋಣ, ಬಾ ಮೀನಾ. ಪ್ರಿಯಾ, ಲಾವಣ್ಯ, ಬೇಗ ಬಂದ್ರಮ್ಮ, ಬೀಗರು ಬಂದ್ರು. ಪುರೋಹಿತರು ಈಗ ಹೊರಟಿದ್ದಾರೆ, ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಬಂದ್ಬಿಡ್ತಾರೆ. ಬರ್ಲಿ ಬರ್ಲಿ, ಆರಾಮಾಗಿ ಬರ್ಲಿ.
ಅಷ್ಟ್ರಲ್ಲಿ ನೀವೇನಾದ್ರೂ ನಮ್ಮನೆ ಸ್ಪೆಷಲ್ ಅವತ್ ಮಾಡಿದ್ನಲ್ಲ ಗಟ್ಟಿ ಹಾಲಿನ ಕಾಫಿ ಸ್ವಲ್ಪ. ಅಯ್ಯೋ ಏನು ಬೇಡ, ಈಗ ತಾನೇ ಮುಗಿಸ್ಕೊಂಡು ಬಂದಿದ್ದೀವಿ. ಸಂಕ್ರಾಂತಿ ಒಳಗೆ ಒಳ್ಳೆ ಮುಹೂರ್ತ ನೋಡಿ ಅಂತ ಪುರೋಹಿತರಿಗೆ ಹೇಳಿದ್ದೀನಿ. ಹ್ಞೂ ಅಂತ ಹೇಳಿದ್ದಾರೆ. ನಿಮ್ಗೆ ಓಕೆ ಅಲ್ವಾ? ಅಯ್ಯೋ, ಸಂಕ್ರಾಂತಿ ಒಳಗಡೆ ಮದ್ವೆ ಆದ್ರೆ ನಮಗೂ ಒಳ್ಳೇದು ಬೀಗ್ರೆ. ನಿಮ್ಗೆ ಹೇಳಿದ್ನಲ್ಲ ನನ್ನ ಮಗಳಿಗೂ ಒಂದೇ ತಿಂಗಳು ಗುರುಬಲ ಇರೋದು ಅಂತ. ಹೌದು. ಈಗ ಮದ್ವೆನ ಗಂಡಿನ ಕಡೆಯವ್ರು ಮಾಡೋದಾ ಇಲ್ಲ ಹೆಣ್ಣಿನ ಕಡೆಯವ್ರು ಮಾಡೋದಾ? ನೀವೇ ಅನ್ಸುತ್ತಲ್ಲ. ಇದೇನ್ ಹೀಗೆ ಹೇಳ್ತಿದ್ರ ಆಂಟಿ? ಮದ್ವೆನ ಯಾವಾಗ್ಲೂ ಹುಡುಗಿ ಕಡೆಯವ್ರಲ್ವ ಮಾಡ್ಕೊಡೋದು? ಓ, ಹಾಗ್ ಬೇರೆ ಇದ್ಯಾ? ನಮ್ ಕಡೆ ಎಲ್ಲ ಗಂಡಿನ ಕಡೆಯವ್ರೆ ಮದ್ವೆ ಮಾಡೋದು. ಈಗ ನಮ್ಮ ಮದ್ವೆನೂ ಅಷ್ಟೇ ಇವ್ರ ಮನೆ ಕಡೆಯವ್ರೆ ಮಾಡ್ಸಿದ್ದು ಅಲ್ವೇನ್ರಿ? ನಾವೇ ಮಾಡ್ಕೊಂಡಿದ್ದು. ಅಲ್ಲ, ಅದು ಎಲ್ಲಾ ಕಡೆ ಹೆಣ್ಣಿನ ಕಡೆಯವ್ರೆ ಅಲ್ವಾ ಮದ್ವೆ ಮಾಡ್ಕೊಡೋದು? ಅದು ಗಂಡಿನ ಕಡೆಯವರು ಮದ್ವೆ ಮಾಡ್ಕೊಡ್ತಾರೆ ಅನ್ನೋ ಪದ್ಧತಿ ಇದೆ ಅಂತ ನಮ್ಗೆ ಇವತ್ತೇ ಗೊತ್ತಾಗಿದ್ದು. ಅಯ್ಯೋ ಹೋಗ್ಲಿ ಬಿಡಿ, ಈಗ ಇದಕ್ಕೆಲ್ಲ ಚರ್ಚೆ ಬೇಡ. ಈಗೇನು ಮದ್ವೆ ನಾವೇ ಮಾಡ್ಕೊಡ್ಬೇಕಲ್ವಾ? ಮಾಡ್ಕೊಡ್ತೀವಿ. ಪ್ರೀ, ನಮ್ದೊಂದ್ ಸೈಟ್ ಇತ್ತಲ್ಲ, ಅದೇ ಮಾರುತಿ ದೇವಸ್ಥಾನದ ಹಿಂದೆ, ಅದನ್ನ ಮಾರ್ಬಿಡೋಣ. ಮದ್ವೆಗೆ ದುಡ್ಡು ಬೇಕಾಗುತ್ತೆ. ನೀವ್ ಇವತ್ತೇ ಪೇಪರ್ಸ್ ಎಲ್ಲ ರೆಡಿ ಮಾಡ್ಬಿಡಿ, ಸರಿನಾ? ನೀವೊಂದ್ ದೊಡ್ಡ ಮರೆಗುಳಿರಿ. ಇವ್ರ ಹಾಗೆ ನನಗೇ ಮರವು ಜಾಸ್ತಿ ಅಂದ್ರೆ ಇವ್ರಿಗೆ ನನಗಿಂತ ಮರವು ಜಾಸ್ತಿ. ಇನ್ನು ಏನ್ ಯೋಚನೆ ಮಾಡ್ತಿದ್ದೀರಾ? ಲಾವಣ್ಯನ್ ಮದ್ವೆಗೆ ಅಂತ ಇಟ್ಟಿರೋ ಸೈಟು ಇವಾಗ ಪ್ರಿಯನ್ ಮದ್ವೆಗೆ ಉಪಯೋಗಿಸ್ಕೊಂಡ್ಬಿಟ್ರೆ ಆಮೇಲೆ ಲಾವಣ್ಯನ್ ಮದ್ವೆಗೆ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಿದ್ದೀರಾ? ಆ ಟೈಮಲ್ಲಿ ಏನಾದ್ರೂ ನೋಡ್ಕೊಳ್ಳೋಣ ಬಿಡಿ. ಮಾರ್ಬಿಡೋಣ. ಏನು ಸೈಟ್ ಮಾಡ್ತೀರಾ? ಹೌದು ಬೀಗ್ರೆ, ನಾವೇ ಮದ್ವೆ ಮಾಡ್ಬೇಕು ಅಂದ್ರೆ ದುಡ್ಡು ಸ್ವಲ್ಪ ಜಾಸ್ತಿ ಬೇಕಲ್ಲ. ಸದ್ಯಕ್ಕೆ ನಮ್ ಕೈಯು ಖಾಲಿ ಇದೆ ನೋಡಿ. ಅದು ಬೇರೆ, ನಮ್ ತುಮಕೂರಲ್ಲಿ ಮನೆ ಇದೆಯಲ್ಲ, ಅದು ಈಗ ಸ್ವಲ್ಪ ದಿನದಿಂದ ರಿನೋವೇಶನ್ ಮಾಡಿಸಿದ್ವಿ. ಅದು ಅಲ್ದೆ ಇವ್ರ ಅಕ್ಕನ ಮಗಳಿಗೆ ಮೊನ್ನೆ ತಾನೇ ಮದ್ವೆ ಆಯ್ತು. ಅವ್ರ ಬಂಗಾರಕ್ಕೆ ಅಂತ ಇವ್ರ ಹತ್ರನೇ ಒಂದಷ್ಟು ಲಕ್ಷ ದುಡ್ಡು ಇಸ್ಕೊಂಡು ಹೋದ್ರು. ಎಷ್ಟೇ ಆದ್ರೂ ಸ್ವಂತ ಅಕ್ಕ ಅಲ್ವಾ, ನಾವು ಬಾಯ್ ಬಿಟ್ಟು ಕೇಳಕ್ ಆಗ್ತಿಲ್ಲ, ಅವರು ಮನ್ಸ್ ಬಿಚ್ಚಿ ಕೊಡ್ತಾ ಇಲ್ಲ. ಹೀಗೆಲ್ಲ ಸಮಸ್ಯೆ ಇರುವಾಗ ನಾವೇನಾದ್ರೂ ವ್ಯವಸ್ಥೆ ಮಾಡ್ಕೋಬೇಕಲ್ಲ ಬೀಗ್ರೆ. ಅದಕ್ಕೆ ನಮ್ ಸೈಟ್ ಅನ್ನ ಮಾರ್ಬಿಡ್ತೀವಿ. ನೀವೇನ್ ತಲೆ ಕೆಡ್ಸ್ಕೋಬೇಡಿ, ನೀವು ಪೇಪರ್ಸ್ ರೆಡಿ ಮಾಡಿಸ್ರಿ. ಗ್ಯಾರಂಟಿ ಇದೆಲ್ಲ ಸುಳ್ಳು ಅನ್ನಿಸ್ತದೆ. ಈಗ ನಿಜನೇ ಆದ್ರೆ ನಮ್ ಮುಂದೆ ಹೇಳೋ ಅಗತ್ಯ ಏನು ಇರ್ಲಿಲ್ಲ. ಬೇಡ, ಸೈಟೇ ನೀವು ಮಾರಬೇಡಿ. ಒಂದು ಕೆಲಸ ಮಾಡೋಣ, ಮದುವೆ ಖರ್ಚನ್ನ ನೀವು ಅರ್ಧ ಹಾಕಿ ನಾವು ಅರ್ಧ ಹಾಕ್ತೀವಿ. ಅವಾಗ ನಿಮ್ಗೂ ಹೊರೆ ಆಗೋದಿಲ್ಲ. ಏನಂತೀರಿ? ಓ ಹೌದಾ, ಹಾಗಂತೀರಾ? ಪಾಪ ನಿಮ್ಗೂ ನಿಮ್ ಮಗನ್ ಮದ್ವೆ ಮಾಡ್ಬೇಕು ಅಂತ ಆಸೆ ಇರುತ್ತೆ. ನಾವ್ ಯಾಕೆ ಮೂಗ್ ತೂರ್ಸೋದು ರೀ? ನೀವೇನಂತೀರಾ? ಓಕೆ ಅಲ್ವಾ? ಅಯ್ಯೋ, ಇದ್ರಲ್ಲಿ ನಂದೇನಿದೆ? ಓಕೆ. ಆಮೇಲೆ ಮದ್ವೆ ಖರ್ಚಿನ ಬಗ್ಗೆ ಎಲ್ಲ ಈಗ ಸರಿಯಾಗಿ ಮಾತಾಡ್ಕೊಂಡ್ಬಿಡೋಣ, ಆಮೇಲೆ ಗೊಂದಲ ಆಗ್ಬಾರ್ದು ನೋಡಿ. ಬಟ್ಟೆ ಬರೆ ಖರ್ಚು ಯಾರ್ದು, ಅಡಿಗೆ ಖರ್ಚು ಯಾರ್ದು, ಚೌಲ್ಟ್ರಿ ಖರ್ಚು ಯಾರ್ದು, ಡೆಕೋರೇಷನ್ ಯಾರ್ದು, ಎಲ್ಲ ಈಗಲೇ ಮಾತಾಡ್ಕೊಂಡ್ಬಿಡೋಣ. ಸರಿನಾ? ಈಗ ಮದ್ವೆನ ದೇವಸ್ಥಾನದಲ್ಲಿ ಇಟ್ಕೊಂಡ್ಬಿಡೋಣ ಅಂತ ಅನ್ಕೊಂಡಿದೀವಿ. ಏನಂತೀರಾ? ದೇವಸ್ಥಾನನ? ಹ್ಞೂ, ಲಕ್ಷ್ಮೀ ನರಸಿಂಹನ್ ದೇವಸ್ಥಾನ ಇದೆಯಲ್ಲ,
ಅಲ್ಲೇ ಇಟ್ಕೊಂಡ್ಬಿಡೋಣ. ಅಲ್ಲ, ಮದ್ವೆಗೆ ತುಂಬಾ ಜನ ಆಗ್ತಾರೆ ಅಂತ ನೀವೇ ಹೇಳ್ತಾ ಇದ್ದೀರಾ. ಅಷ್ಟೊಂದ್ ಜನ ಬಂದ್ರೆ ದೇವಸ್ಥಾನದಲ್ಲಿ ಜಾಗ ಇಲ್ಲ ಆಗತ್ತೆ. ಏನ್ ಗೊತ್ತಾ ಬೀಗ್ರೆ, ಆ ದೇವಸ್ಥಾನ ನಮ್ ಮನೆ ದೇವ್ರದು. ಅಲ್ಲೇ ನಮ್ ಮಗಳ್ ಮದ್ವೆ ಮಾಡ್ಬೇಕು ಅಂತ ನಮ್ಗಳ ಆಸೆ. ಅದಕ್ಕೆ ಮದ್ವೆಗೆ ಹತ್ರದವ್ರನ್ನಷ್ಟೇ ಕರೆದು ದೇವಸ್ಥಾನದಲ್ಲಿ ಚಿಕ್ಕದಾಗಿ ಮದ್ವೆ ಮಾಡ್ಬಿಡೋಣ. ಆಮೇಲೆ ಸಂಜೆ ರಿಸೆಪ್ಷನ್, ಬೀಗ್ರ ಊಟ ಅದೆಲ್ಲ ಗ್ರ್ಯಾಂಡ್ ಆಗಿ ಮಾಡ್ಬಿಡೋಣ. ಆಗ ಎಲ್ಲರನ್ನು ಕರೆದ್ರೆ ಆಯ್ತು. ನಾನು ಹೀಗೆ ಹೇಳ್ತಾ ಇದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ದೇವಸ್ಥಾನ, ದೇವರು, ಅದು ನಿಮ್ಮ ಮನೆ ದೇವರು ಎಲ್ಲ ಸರಿನೇ. ಆದರೆ ನಮ್ಮ ಕಡೆಯವರು ತುಂಬ ಜನ ಬರ್ತಾರೆ. ದೇವಸ್ಥಾನದಲ್ಲಿ ಮಾಡೋಕ್ಕಾಗೋದಿಲ್ಲ. ಚೌಟ್ರಿಲ್ ಮಾಡೋದು ಒಳ್ಳೇದು ಅನ್ಸುತ್ತೆ. ಓಹೋ, ಹೌದಾ? ನೀವು ಇಷ್ಟೊಂದು ಆಸೆ ಪಡ್ಬೇಕಾದ್ರೆ ಚೌಟ್ರಿಲೇ ಮಾಡೋಣ ಬಿಡಿ. ಚೌಟ್ರಿ ಜವಾಬ್ದಾರಿನ ನೀವೇ ವಹಿಸ್ಕೊಂಬಿಡಿ.